ಸ್ಯಾಂಡಲ್ವುಡ್ ಸಿನಿಮಾ ರಂಗದಲ್ಲಿ ತಮ್ಮ ಅದ್ಭುತ ನಟನೆ ಹಾಗೂ ಅಭಿನಯದ ಮೂಲಕ ಈಗಾಗಲೇ ಹಲವಾರು ಸಿನಿಮಾಗಳಲ್ಲಿ ನಟಿಸಿರುವಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಹಿರಿಯ ನಟ ಕೋಟೆ ಪ್ರಭಾಕರ್ ಸರ್ ಅವರು ಇವತ್ತು ನಮ್ಮ ಬಾಸ್ ಟಿವಿ ಜೊತೆ ಮಾತುಕತೆಗೆ ಸಿಕ್ಕಿದ್ದಾರೆ. ನಾವು ಮಾತಾಡ್ತಾ ಹೋಗ್ತೀನಿ. ಸರ್ ನಮಸ್ತೆ, ಹೇಗಿದ್ದೀರಾ? ಫಸ್ಟ್ ಕ್ಲಾಸ್ ಆಗಿದ್ದೀವಿ, ಥ್ಯಾಂಕ್ ಯು. ಈಗ ಇಷ್ಟು ದಿನ ಹಲವು ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ಹಿರಿ ಪರದೆಯಲ್ಲಿ ನಿಮ್ಮನ್ನು ನೋಡಿದ್ದಾಯ್ತು. ಈಗ ದಿ ಕೊಕೇನ್ ಅನ್ನುವಂತಹ ಅದ್ಭುತ ಸಿನಿಮಾದ ಮೂಲಕ ಮತ್ತೊಮ್ಮೆ ಬೆಳ್ಳಿ ಪರದೆಗೆ ಬರೋದಕ್ಕೆ ರೆಡಿ ಆಗಿದ್ರ. ಕ್ಲೈಮ್ಯಾಕ್ಸ್ ಶೂಟ್ ಅಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡಿದ್ರ. ಹಿಂಗ ಅನ್ನಿಸ್ತಿದೆ ಅಂತ? ಈಗ ಸುಮಾರು 4 ಸಿನಿಮಾ ಮಾಡ್ತಾ ಇದ್ದೀನಿ. ಈಗ ಆ್ಯಕ್ಚುಲಿ ಇದು ಪ್ರಥಮ್ ಪರಿಚಯ ಆಗಿದ್ದು ನನಗೆ ಅಂದರೆ ಆಲ್ರೆಡಿ ಪ್ರಥಮ್ ಹೆಸರು ಗೊತ್ತಿತ್ತು. ಸೊ ದಟ್ ಕರ್ನಾಟಕ ಹಳ್ಳಿಯಲ್ಲಿ ಒಂದು ಪಾತ್ರ ಇದೆ ಅಂದರು. ಯಾವ ಥರ ಏನು ಅಂದಿದ್ದಕ್ಕೆ ಈ ಥರ ವಾಮಾಚಾರದ್ದು ಕ್ಯಾರೆಕ್ಟ್ರು ಅಂದರು. ತುಂಬ ಅದ್ಭುತವಾದ ಪಾತ್ರ, ಒಂದು ಚಾಲೆಂಜಿಂಗ್ ಆಗಿರೋ ಪಾತ್ರ. ಯಾಕಂದರೆ ನಾನು ಸುಮಾರು ಇದುವರೆಗೊಂದು 260-270 ಸಿನಿಮಾ ಮಾಡಿದ್ದೀನಿ. ಯಾವ ಸಿನಿಮಾಲೂ ಆ ಥರ ಪಾತ್ರ ಮಾಡಿರಲಿಲ್ಲ ನಾನು. ನನ್ನ ಜೊತೆಗೆ ರೇಖಾ ಮೇಡಮ್ ಅವರು, ನನ್ನ ಕಾಂಬಿನೇಷನು ತುಂಬ ಚೆನ್ನಾಗಿ ಬಂತು, ತುಂಬ ಅದ್ಭುತವಾಗಿ ಆಗಿತ್ತು ಅದು. ಅದಾದಮೇಲೆ ಈ ಸಿನಿಮಾ, ಈ ಕೊಕೇನ್ಗೆ ಲಾಸ್ಟ್ ಮಂತು ಫಸ್ಟು ಮಾಸ್ಟ್ರು ಫೋನ್ ಮಾಡಿದ್ರು, ಕೊಟ್ಟವ್ರೆ ಈ ಥರ ಪ್ರಥಮದು ಮಾಡ್ತಾಯಿದ್ದೀನಿ, ಈ ಥರಪ್ಪ ಏನು ಕ್ಯಾರೆಕ್ಟರ್ ಅಂದರೆ ಅದೇ ಮಾಮೂಲಿ ರೆಗ್ಯುಲರು ವಿಲನ್ ಕ್ಯಾರೆಕ್ಟ್ರು ಅಂದರು. ಆಯಿತು ಸರ್, ನಮ್ಮ ಪಕ್ಕ ಒಂದು ಡೇಟ್ ಕೊಟ್ಬಿಡಿ, ಯಾಕಂದರೆ ಫುಲ್ ಬ್ಯುಸಿ ಇದ್ದೀನಿ, 4 ಸಿನಿಮಾ ರಿಲೀಸ್ ಆಗೋ ಇದರಲ್ಲಿದೆ, ನಡೀತಾ ಇದೆ ಈಗ ಅಂದೆ. ಆಯಿತು ಅಂದ ತಕ್ಷಣ ನಂಗೆ ಗೊತ್ತಲ್ಲ ಇನ್ನು ಪ್ರಥಮು ಫೋನ್ ಮಾಡಿದ ತಕ್ಷಣ ಗೊತ್ತಲ್ಲ, ಅರ್ಧ ಗಂಟೆ 3/4 ಗಂಟೆ ಮಾತಾಡಿ ಒಪ್ಸೋವ್ರಿಗೂ ಬಿಡಲಿಲ್ಲ. ಆಯಿತು ಮಾಡೋಣ ಅಂದೆ. ಆ್ಯಕ್ಚುಲಿ ಇದು ಇವತ್ತು ಪ್ರಥಮ್ದು ಇಂಟ್ರೊಡಕ್ಷನ್, ಒಂದು ಕಾಲೇಜಲ್ಲಿ ಆಗೋ ಒಂದು ಸೀನು. ಇಲ್ಲಿ ಅವ್ರ ಫ್ರೆಂಡ್ ಒಬ್ಬನಿಗೆ ಟಾರ್ಚರ್ ಮಾಡ್ತಾ ಇರ್ತೀನಿ, ಇಲ್ಲಿ ಅವನು ಇಂಟ್ರೊಡಕ್ಷನ್ ಆಗುತ್ತೆ. ಇದು ಇಂಟ್ರೊಡಕ್ಷನ್ ಫೈಟು. ಇದಾದಮೇಲೆ ಹಿಂದೆ ಒಂದು 2 ಡೇಸ್ ಮಾಡಿದ್ದೆ, ಬೇರೆ ಸೀನ್ಗಳೆಲ್ಲ ಮಾಡಿದ್ವಿ. ಅದು ಪ್ರಥಮ್ ಕಾಂಬಿನೇಷನ್ ಇದ್ದಿಲ್ಲ, ನಮ್ಮದು ವಿಲನ್ ಗ್ಯಾಂಗ್ದೆಲ್ಲ ಸಪ್ರೇಟಾಗಿ ಗ್ಯಾಂಗ್ ಇತ್ತು. ನೆಕ್ಸ್ಟು ಮಂಗಳೂರಲ್ಲೇನೋ 4 ಡೇಸ್ ಇದೆ, ಅಲ್ಲಿ ಕ್ಲೈಮ್ಯಾಕ್ಸ್ ಫೈಟ್ ಇದೆ. ಈ ಥರ ನಡೀತಾ ಇದೆ ಸಿನಿಮಾ. ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಂತೂ ಕಾಣಿಸ್ಕೊಳ್ತಾ ಇದ್ರ. ಸೊ ಹೀಗಾಗಲೇ ಹಲವು ಸಿನಿಮಾಗಳಲ್ಲಿ, ಬಿಕಾಸ್ 270 ಅಂತಂದ್ರೆ ಅದು ಈಸಿ ಮಾತಲ್ಲ, ಅಷ್ಟು ಅನುಭವ ಇರಬೇಕು. ಬಿಕಾಸ್ ನಿಮ್ಮ ಅನುಭವದಿಂದಲೇ ಹಲವಾರು ಸಿನಿಮಾಗಳು ನಿಮಗೆ ಅವಕಾಶಗಳು ಹುಡ್ಕೊಂಡ್ ಬಂದಿರುತ್ತೆ. ಸೊ ಆಗಿನ ಕಾಲದ ಸಿನಿಮಾ ರಂಗಕ್ಕೆ ಈಗಿನ ಕಾಲದ ಸಿನಿಮಾ ರಂಗಕ್ಕೆ ಏನೆಲ್ಲ ಡಿಫ್ರೆನ್ಸಸ್ ಕಾಣಿಸ್ತಿದೆ ಅಂತ? ಟೆಕ್ನಾಲಜಿ ವೈಸ್ ಆಗಿರ್ಬೋದು, ಅಥವಾ ಬರವಣಿಗೆ ವೈಸ್ ಆಗಿರ್ಬೋದು, ಅಥವಾ ಪಾತ್ರದ ವಿಶ್ಲೇಷಣೆ ಬಗ್ಗೆ ಆಗಿರ್ಬೋದು. ಟೋಟಲಿ ಚೇಂಜ್ ಆಗಿದೆ ಸರ್. ಯಾಕಂದರೆ ಅವಾಗೆಲ್ಲ ರೀಲ್ಗಳು ಶಾರ್ಟ್ ಕ್ಯಾಮ್ರಾ ಅಂದರೆ ನಮ್ಗೆ ಇಲ್ಲಿ ನೋಡ್ಕೊಳ್ಳೋದು, ಟ್ರರ್ ಅಂದರೆ ಇಲ್ಲಿ ನೋಡ್ಕೊಳ್ಳೋದು, ಆ ಭಯ ಆಯಿತು. ಆಮೇಲೆ ಒಂದು ಸೀನ್ ಆಗಲಿ, ಅಲ್ಲಿ ಡೈಲಾಗ್ಗಳಾಗಲಿ, ನಮಗೆ ಹೀರೋ ಮುಂದೆ ನಿಂತ್ಕೊಂಡಾಗ ನಾವು ಯಾವ ರೀತಿ ಮಾಡಬೇಕು, ಅದು ಕರೆಕ್ಟಾಗಿ ದೊಡ್ಡ ಡೈರೆಕ್ಟ್ರುಗಳು ಇರೋರು, ಅಲ್ಲಿ ಅವ್ರ ಮುಂದೆ ನಾವು ಮಾಡಬೇಕಂದ್ರೆ ನಮ್ಮದು ಏನಲ್ಲಿ ಪ್ಲಸ್ ಆಗುತ್ತೆ ಅನ್ನೋದು. ಯಾಕಂದರೆ ಅವಾಗೆಲ್ಲ ಹೇಳಿದ್ನಲ್ಲ, AK-47 ಟೈಮಲ್ಲೆಲ್ಲ ಒಂದ್ಸರಿ ಪ್ರೆಸ್ ಅವರೆಲ್ಲ ಓಂ ಪ್ರಕಾಶ್ ಅವ್ರಿಗೆ ಕೇಳಿದರು, ಅದು ಕೋಟೆಯವರು ಶಿವಣ್ಣ ಅವ್ರಿಗೆ ಅದೆಲ್ಲ ಹೊಡೆದು ಇದೆಲ್ಲ ಅವ್ರು ಊಡ್ಬಿಟ್ಟೆ ಹೋಗ್ಬಿಡ್ತಾರೆ, ಅವ್ರು ತಿರ್ಗಾ ಹೊಡೆದ್ಬಿಟ್ಟು ಹೋಗ್ಬೇಕಾಯ್ತು ಅದು. ಅವಾಗ ಅವರು ಓಂ ಪ್ರಕಾಶ್ ಅವರು ಒಂದೇ ಮಾತು ಹೇಳಿದ್ರು, ಆ ಸೀನ್ಗೆ ಅವನು ಹೀರೋ ಅಷ್ಟೇ ಅಂತ. ಹಂಗೆ ಆ ಥರ ಡೈರೆಕ್ಟ್ರುಗಳಿದ್ರು ಅವಾಗ, ಆ ಥರ ಮಾಡಿಸ್ತಾಯಿದ್ರು. ಆಮೇಲೆ ಈಗಿನ ಥರ ಅಲ್ಲಿ ಕ್ಯಾರವಾನ್ಗಳೆಲ್ಲ ಇದ್ದಿಲ್ಲ ಆಗ. ಅಷ್ಟು ಒಂದು ಏನೋ ಒಂದು ಸೀನ್ ಬಂತು ಅಂದರೂ ಕೂಡ ಎಲ್ಲರೂ ಕೂತ್ಕೊಳ್ಳೋವು, ಡಿಸ್ಕಷನ್ ಮಾಡೋವು, ಇನ್ವಾಲ್ವ್ ಆಗೋವು, ತಿರ್ಗಿ ಅಲ್ಲೇನೇ ನಡೀತಾ ಇದ್ರು ಕೂಡ ಇಲ್ಲಿ ಗೊತ್ತಾಗೋದು. ಆಮೇಲೆ ಆ ಮಾನಿಟ್ರ್ ಕ್ಯಾಮ್ರಾಗಳಿದ್ದಿಲ್ಲ. ಒಂದು ಓಕೆ ಅಂತ ಹೇಳೋವರೆಗೂ ನಮಗೆ ನಾವು ಹೆಂಗೆ ಮಾಡಿದ್ದೀವಿ ಅಂತ ಗೊತ್ತಿಲ್ಲ. ಈಗ ಒಂದು ಶಾರ್ಟ್ ತೆಗೆದ ತಕ್ಷಣ ಹೋಗಿ ಒಂದು ಶಾರ್ಟ್ ನೋಡ್ತಾರೆ, ಹೋಗಿ ನೋಡ್ತಿದ್ರೆ ಒನ್ ಮೋರ್ ಆರ್ಟಿಸ್ಟ್ಗಳೇ ಹೇಳ್ತಾ ಇದ್ದಾರೆ. ಅವಾಗೆಲ್ಲ ಒಂದು ಕಾನ್ಫಿಡೆನ್ಸು, ಒಂದು ಭಯ, ಆಮೇಲೆ ರೆಸ್ಪೆಕ್ಟು, ಒಂದು ಟೈಮಿಂಗ್ಸು. ಒಬ್ಬ ಆರ್ಟಿಸ್ಟ್ಗೊಬ್ರು ಕರೆದ್ಬಿಟ್ಟಿದ್ರೆ ನಾವು ಡೇಟ್ ಕೊಟ್ಟು ತೊಗೊಳಪ್ಪನಿಂದ ಅಡ್ವಾನ್ಸು, ಈ ಡೇಟು ಅಂದರೆ ಅದು ಪಕ್ಕಾ ಅನ್ನೋದು. ಈಗ ಆ ರೀತಿ ಆಗ್ತಾ ಇಲ್ಲ. ಈಗ ನಾಳೆ ಯಾವ ಫಿಲ್ಮ್ ಶೂಟಿಂಗ್ ಹೋಗ್ತೀನೋ ನನಗೆ ಗೊತ್ತಿಲ್ಲ, ಆಲ್ರೆಡಿ ಒಂದು ಫಿಲ್ಮು ಶೂಟಿಂಗಲ್ಲಿ ಇದ್ದೆ, ಇದು ಇವ್ರಿಗೋಸ್ಕರ ರಿಕ್ವೆಸ್ಟ್ ಮಾಡ್ಕೊಂಡು ಬಿಡ್ಸ್ಕೊಂಡ್ಬಂದಿದ್ದೀನಿ. ಇವಾಗ ಈಗಿನ ಪರಿಸ್ಥಿತಿ ಈ ಥರ ಸಡನ್ ಶೂಟಿಂಗ್ ಬರ್ತವೆ. ಇವಾಗ ನಾವಿಲ್ವಾ ಇನ್ನೊಬ್ಬ ಅಂತಾರೆ, ಇನ್ನೊಬ್ಬ ಅಲ್ಲ ಅಂತಾರೆ. ನಾವೇ ಬೇಕು, ಇಂಥ ಕ್ಯಾರೆಕ್ಟ್ರೇ ಬೇಕು ಅನ್ನೋದೆಲ್ಲ ಈಗಿಲ್ಲ. ಒಂದು ಸಂಭಾವನೆ ವಿಷಯದಲ್ಲಾಗಲಿ, ಬೇರೆ ಇನ್ನೊಂದರಲ್ಲಾಗಲಿ, ಏನಮ್ಮ ಅವ್ನು ಬೇಡವಾ, ಇವನ್ನ ಹಾಕೊಡಿ, ಅಂದರೆ ಇವರೇ ಬೇಕು ಅಂತ ಮಾಡಿಸೋರಿದ್ದಿಲ್ಲ. ಅವಾಗೆಲ್ಲ ನನಗೆ AK-47 ಓಂ ಪ್ರಕಾಶ್ ಅವರು, ರಾಮು ಸರ್ ಬ್ಯಾನರು, 4 ಕ್ಯಾಮ್ರಾಗಳಿತ್ತು. ನಾನು ಅವಾಗ ಅಣ್ಣೋರ್ದು ಶಬ್ದವೇನೇನು ಸಿನಿಮಾ ಮುಹೂರ್ತಕ್ಕೆ ಹೋಗಿದ್ದೆ. ಈ ಫ್ರೆಂಡ್ಸ್ಗಳೆಲ್ಲ ಅಲ್ಲಿ ಕಂಟಿನ್ಯೂ ಸ್ಟುಡಿಯೋ ಯಾರು ಬಿಡಲ್ಲ ಅಂದ್ಬಿಟ್ಟು ನನ್ನ ಫುಲ್ ಬಿಲ್ಡಪ್ ಮಾಡಿ ಕರ್ಕೊಂಡೋಗ್ಬಿಟ್ರು. ನಾವು ಓನರೆಲ್ಲ ಎತ್ಕೊಂಡೋಗಿದ್ವಿ. ಹೋಗಿ ಅಣ್ಣವ್ರಿಗೆಲ್ಲ ಓನರ್ ಹಾಕ್ಬಿಟ್ಟು ಎಲ್ಲ ಇನ್ನೇನು ಅಲ್ಲಿ ಶೂಟಿಂಗ್ ಬೇರೆ ಹೋಗಬೇಕು,
ಅಲ್ಸೂರಲ್ಲಿ ಶೂಟಿಂಗು, ರಾಮು ಸರ್ ಬ್ಯಾನರು, ಶಿವಣ್ಣ ಲೆಕ್ಕ ಹಾಕಿ ಅಷ್ಟು ಕ್ರೌಡು ಅಷ್ಟು ಇದಿದೆ ಅಲ್ಲಿ. ನಮ್ಗೆ ಅವಾಗ ಏನು ಅಷ್ಟು ಮೆಚ್ಚೋದಿಲ್ಲ, ಏನು ಮುಗಿಸ್ಕೊಂಡು ಅಲ್ಲಿ ಹೋಗೋಣ ಅನ್ನೋ ಒಂದು ಆವಾಗ ಇದ್ದಿದ್ದು. ಅಲ್ಲಿ ಓದಿ ಬಂದು ನೋಡೋ ಕಾರು ತೆಗಿಯೋಕ್ಕಾಗ್ತಾ ಇಲ್ಲ. ನಾನು ಅವ್ರಿಗೆಲ್ಲ ಬೈಕೊಂಡು ನಿಮ್ಮಿಂದ ನೋಡ ನಂಗೆ ಹಿಂಗಾಯ್ತು ಅಂತ ಅಲ್ಲಿ ಹೋಗೋಷ್ಟಲ್ಲಿ 11:30 ಹೋಗಿ ಒಬ್ಬರೂ ಒಂದು ಮಾತು ಮಾತಾಡಿಲ್ಲ. ಓಂ ಪ್ರಕಾಶ್ ಅವ್ರು ಬಂದು ಸುಮ್ಮನೆ ಕರ್ಕೊಂಡವ್ರು, ಏನಾಯ್ತು ಯಾಕೋ ಏನು ಇಷ್ಟೇ ಕೇಳಿದ್ರು. ಸಾರ್ ಇಲ್ಲ ಸಾರ್ ಈ ಥರ ಹೋಗಿದ್ವಿ, ಈ ಥರ ಮುಹೂರ್ತಕ್ಕೆ ಹೋಗಿದ್ವಿ, ಈ ಥರ ಆಯ್ತು, ಹೋಗೋ ರೆಡಿ ಆಗ್ಬೇಕು. ಎಷ್ಟು ಪ್ರೀತಿ ಅದ ಹುಚ್ಚಾಲ್ ಮಾಡೋಗಳು ಅಷ್ಟಾಯ್ತು. ಬೇರೆ ಯಾವುದೋ ಸಿನಿಮಾ ಆಲ್ರೆಡಿ ಕಮಿಟ್ ಆಗಿದೆ, ಅಲ್ಲಿ ಮಾಡ್ತಾ ಇದ್ದೆ, ಅಲ್ಲಿಂದ ಇಲ್ಲಿ ಬರೋದಕ್ಕೂ ಲೇಟ್ ಆಯಿತು. ಅವತ್ತೂ ಅಂದರು ಇವತ್ತೊಂದಿನ ಲೇಟ್ ಆದರೆ ಪರವಾಗಿಲ್ಲ ಕಣೋ, ಪ್ರತಿದಿನ ಆಗಲ್ಲ. ಇಲ್ಲ ಇಲ್ಲ ಸಾರ್ ಬಂದ್ಬಿಡ್ತೀನಿ ಅಂದೆ. ಅಂದರೆ ಅವರೆಲ್ಲ ಕಲಾವಿದನ ಪ್ರೀತಿಸೋರು ಈಗಲೂ ಪ್ರೀತಿಸ್ತಾರೆ. ಆ ಥರ ಎಲ್ಲಿ ಇವಾಗ ಅದೇ ಅವನಲ್ವ ಇವನಲ್ವಾ ಅವನು ಇವಾಗ ಒಂದೊಂದು ವಾರಕ್ಕೆ ಎಷ್ಟು ಸಿನಿಮಾ ಬರ್ತದೆ, ಯಾವ್ದು ಬರುತ್ತೆ ಯಾವ್ದು ಹೋಗುತ್ತೆ ಅನ್ನೋದು ಹೇಳೋಕ್ಕಾಗ್ತಾ ಇಲ್ಲ. ಆ ಥರ ಇರೋ ಇದು. ಅವಾಗೆಲ್ಲ ನಮಗೆ ಒಂದು ಸಿನಿಮಾ ರಿಲೀಸ್ ಆಗುತ್ತೆ ಅಂದ್ರೆ ಒಂದು ಪ್ರೆಸ್ ಮೀಟ್ ಮಾಡೋರು ರಿಲೀಸ್ ಆಗೋದು, ಇಲ್ಲ ರಿಲೀಸ್ ಆಗಿ ಮಾರನೇ ದಿನ ಇಲ್ಲ ಈವ್ನಿಂಗು ಒಂದು ಒಳ್ಳೆ ಪಾರ್ಟಿ ಗೀಟಿ ಮಾಡಿ ಎಂಜಾಯ್ ಮಾಡೋರು. ಈಗ ಶೂಟಿಂಗ್ ನಾವು 4 ದಿನ ಹೋದ್ರು ಕೂಡ ಪ್ರೆಸ್ ಮೀಟ್ಗೆ 10 ಪ್ರೆಸ್ ಮೀಟ್ಗೆ ಹೋಗ್ಬೇಕು ನಾವು. ಈಗ ಆ ಥರ ಆಗಿದೆ ಈಗ. ಅಂದರೆ ಸೊ ಬಿಕಾಸ್ ಪಬ್ಲಿಸಿಟಿ ಮಾಡಲೇಬೇಕಲ್ಲ ಸರ್. ಇವಾಗ ನಾವು ದಿನ ಶೂಟಿಂಗ್ ಹೋದ್ರೆ ಮಾತ್ರ ಅವರು ನಮ್ಮ ಸಂಭಾವನೆ ಕೊಡ್ತಾರೆ, ಇದಕ್ಕೆ ಅಂದ್ಬಿಟ್ಟು ನಾವು ಇದು ಮಾಡೋಕ್ಕಾಗುತ್ತೆ. ಬಟ್ ನಮ್ಮ ಧರ್ಮ ಅದು. ನಾವು ಕೆಲವೊಬ್ರು ಹೋಗಲ್ಲ, ಅದಕ್ಕೆ ಕೆಲವೊಂದು ಹೊರಗಿನ ಆರ್ಟಿಸ್ಟ್ನ ಕರ್ಕೊಂಬರ್ತಾರೆ, ಅವ್ರನ್ನ ಕರ್ಕೊಂಬಂದು ಕುಂಡಿಸಿ ನೋಡೋಣ, ಅವರೆಲ್ಲ ಬರಲ್ಲ. ಆದರೂ ಅವ್ರು ಬೇಕು. ಸೊ ಇವಾಗ ಅವ್ರು ಇಲ್ಲಿ ಬಂದು ಮಾಡಿದ್ರೆ ಅವ್ರಿಗೆ ಬೇರೆ ಲ್ಯಾಂಗ್ವೇಜ್ಗಳಿಗೆ ಹೋದರೆ ಅವ್ರಿಗೆ ಇವ್ರಿಗೆ ಅಡ್ವಾಂಟೇಜು ಅಂತ ಅವ್ರನ್ನ ಹಾಕ್ಕೊಂಡು ಮಾಡ್ತಾರೆ. ಅದು ಎಷ್ಟು ಸತ್ಯನೋ ನನಗೆ ಗೊತ್ತಿಲ್ಲ. ಅದು ಅಲ್ಲ ಸರ್, ಇಲ್ಲಿಟ್ಟಾರೇನೆ ಸಾಕಲ್ವ ನಮಗೆ ಅಲ್ವಾ. ಈ ಪ್ಯಾನ್ ಇಂಡಿಯಾ ಅದು ಇದು ಅಂತ ಆದಮೇಲೆ ಇವಾಗ ಅವ್ರಿಗೆ ಅಲ್ಲಿನವರು ಬೇಕು, ಅಲ್ಲಿನವರು ಬೇಕು. ಸೊ ಅವ್ರವ್ರ ಇಷ್ಟ ಅದು. ಬಟ್ ನಾನು ಹೇಳೋದು ಇಲ್ಲಿ ಫಸ್ಟ್ ನಮ್ಮ ಕನ್ನಡ ನಮ್ಮ ಹೆಸರುಗಳು ಮಾಡೋಣ. ಅಲ್ಲ ನಾನು ಹೇಳೋದು ನಮ್ಮ ಹೆಸರು ನಮ್ದು ಸಿನಿಮಾ ಚೆನ್ನಾಗಿದ್ದರೆ ಎಲ್ಲಿ ಬೇಕಾದ್ರೂ ಹೋಗುತ್ತೆ. ಸರ್, ಈ ಕೋಟೆ ಪ್ರಭಾಕರ್ ಅನ್ನುವಂತ ಹೆಸರು ನಿಮ್ಗೆ ಚಿತ್ರರಂಗಕ್ಕೆ ಬಂದ ಮೇಲೆ ಬಂದಿದ್ದ ಅಥವಾ ಅದಕ್ಕಿಂತ ಮುಂಚೆಯಿಂದನೇ ಇತ್ತ? ಹೆಂಗೆ ಈ ಒಂದು ಹಿನ್ನೆಲೆ, ಏನು ಈ ಹೆಸರಿನ ಹಿನ್ನೆಲೆ ಅಂತ? ಈಗ ಸರ್ ಸುಮಾರು ಒಂದು 50 ಕಡೆ ಹೇಳ್ಬಿಟ್ಟಿದ್ದೀನಿ ಸರ್, 50 ಇಂಟರ್ವ್ಯೂಗಳಲ್ಲಿ. ಅಂದರೆ ಎಲ್ಲ ಕಡೆನೂ ಗೊತ್ತಾಗಿದೆ. ಅದು ಕೋಟೆ ಅನ್ನೋದು ಆ್ಯಕ್ಚುಲಿ ನಮ್ಮ ಕಳಸಿಪಳ್ಳಿ ಪಕ್ಕದಲ್ಲಿ ಇದು ಕೋಟೆ ಅಂತ ಒಂದು ಆ ಏರಿಯಾ ಫುಲ್ಲು ಕೋಟೆ ಅಂತ ಹೇಳ್ತೀವಿ. ಅಲ್ಲಿ ಸುತ್ತಲೂ ಆ ಕಡೆ ಕೋಟೆ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದೆ, ಈ ಕಡೆ ಅಯ್ಯಪ್ಪನ ದೇವಸ್ಥಾನ, ಜಲಕಂಠೇಶ್ವರ ದೇವಸ್ಥಾನ, ಆ ಕಡೆ ಮಾರಮ್ಮನ ದೇವಸ್ಥಾನ, ಈ ಕಡೆ ಇಷ್ಟು ಸುತ್ತ ಇರೋ ಸೆಂಟ್ರ್ ಒಂದು ಪ್ಲೇಸಲ್ಲಿ ಅಲ್ಲಿ ಕೋಟೆ ಒಂದಿದೆ, ಫೋರ್ಟ್ ಇದೆ ಅಲ್ಲಿ. ಆ ಕಡೆ ಹೈಡ್ರಾಲಿದು ಗೆಸ್ಟ್ ಹೌಸ್ ಇದೆ, ಅಂದರೆ ವಿಶ್ರಾಂತಿ ಗೃಹ, ಕೋಟೆ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಹಿಂದೆ. ಆ ಅಷ್ಟು ಜಾಗಕ್ಕೆ ಆವಾಗಿಂದ ಅದು ಕೋಟೆಗೆ ಸಂಬಂಧಪಟ್ಟಿದ್ದು. ಆ ಫೋರ್ಟ್ಗೆ ಎಂಟ್ರಿ ಬರೋದಕ್ಕೆ ಹೋಗೋದಕ್ಕೆ ಎಂಟ್ರಿ ಅಂದ್ಬಿಟ್ಟು ಅದು ಮಾಡಿದ್ದು. ಸೊ ಅವಾಗಿಂದನೇ ಅದು ಕೋಟೆ ಅಂತಲೇ ಹೆಸರು. ಕಳಸಿಪಳ್ಳಿ ಪಕ್ಕ ಈ ಜಾಗಕ್ಕೆ ಕೋಟೆ ಅಂತ. ಅದಾದಮೇಲೆ ಓಂ ಸಿನಿಮಾ ಫಸ್ಟು ರಿಲೀಸ್ ಆಯ್ತಲ್ಲ, ಓಂ ಸಿನಿಮಾ ರಿಲೀಸ್ ಆಗಿದ ತಕ್ಷಣ ಹಿಟ್ಟಾಗಿದ್ದ ತಕ್ಷಣ ಎಲ್ಲರೂ ಆ ಸಿನಿಮಾಲಿ ಆ್ಯಕ್ಟ್ ಮಾಡಿದವರೆಲ್ಲ ಮಂಜು, ರಾಜು ಅನ್ನೋರು ಅದಕ್ಕೆಲ್ಲ ಜೊತೆ ಓಂ ಸೇರಿಸ್ಕೊಂಡ್ಬಿಟ್ರು. ಓಂ ಮಂಜು, ಓಂ ರಾಜು, ಓಂ ಸತೀಶ, ಓಂ ವೆಂಕಟೇಶ ಅಂದ್ಬಿಟ್ಟು ಓಂ ಸೇರಿಸ್ಕೊಂಡು ಹೋಗ್ಬಿಟ್ರು. ಸೊ ಉಪ್ಪಿ ಏನು ಮಾಡಿದ್ರು, ಎಲ್ಲರೂ ಓಂ ಸೇರಿಸ್ಕೊಂಡ್ಬಿಟ್ಟಿದ್ರು ಕಣ, ನೀನು ಒಂದು ಕೆಲಸ ಮಾಡೋ, ನಿಮ್ಮ ಏರಿಯಾ ಇದು ಹಾಕೊಂಡ್ಬಿಟ್ಟು ಕೋಟೆ ಅಂತ ಬಿಟ್ಕೊಂಡ್ಬಿಟ್ಟು ಕೋಟೆ ಪ್ರಭಾಕರ್ ಅಂತ ಉಪ್ಪಿನೇ ಫಸ್ಟು ನಮಗೆ ಕೊಟ್ಟಿದ್ದು. ಸರ್, ಈಗಾಗಲೇ ಹಲವಾರು ನಟರ ಜೊತೆ ಸ್ಕ್ರೀನ್ ಶೇರ್ ಮಾಡಿದಾರ. ಸೊ ಇನ್ನು ಯಾರ ಜೊತೆ ಸ್ಕ್ರೀನ್ ಶೇರ್ ಮಾಡಬೇಕು ಅನ್ನುವಂಥ ಆಸೆ ಇದೆ ಅಂತ? ಆಸೆನೇ ಸರ್, ಡಾಕ್ಟರ್ ರಾಜ್ಕುಮಾರ್ ಅವರಿಂದ ಹಿಡ್ಕೊಂಡು ಇಂಡಸ್ಟ್ರಿಯಲ್ಲಿರೋ ಇವತ್ತಿನ ಪ್ರಥಮರು ಎಲ್ಲ ಆರ್ಟಿಸ್ಟ್ಗಳ ಜೊತೆ ಮಾಡಿದ್ವಿ ಸರ್. ಅಣ್ಣವ್ರ ಜೊತೆ, ವಿಷ್ಣು ಸರ್ ಜೊತೆ, ಅಂಬರೀಷ್ ಜೊತೆ, ರವಿಚಂದ್ರನ್ ಜೊತೆ, ಜಗ್ಗೇಶ್ ಜೊತೆ, ದರ್ಶನ್ ಜೊತೆ, ಸುದೀಪ್ ಅವ್ರ ಜೊತೆ, ಉಪೇಂದ್ರ ಜೊತೆ, ವಿಜಯ್ ಜೊತೆ, ವಿಜಯ ರಾಘವೇಂದ್ರ, ಮುರಳೆ, ಈ ಹುಚ್ಚ ವೆಂಕಟ್ ಜೊತೆನೂ ಮಾಡಿದ್ದೀನಿ ಸರ್. ಅವ್ರ ಜೊತೆನೂ ಮಾಡಿದ್ದೀನಿ. ಆಲ್ಮೋಸ್ಟ್ ಅಲ್ಲಿ ಇಂಡಸ್ಟ್ರಿಯಲ್ಲಿರೋ ಎಲ್ಲ ಆರ್ಟಿಸ್ಟ್ಗಳ ಜೊತೆನೂ ಮಾಡಿದ್ದೀನಿ ಸರ್. ಸೊ ಹಲವಾರು ಪಾತ್ರಗಳು, ಕಮಿಡಿಯನ್ ಪಾತ್ರ ಆಗಿರ್ಬೋದು, ಹೀರೋ ಪಾತ್ರ ಆಗಿರ್ಬೋದು, ವಿಲನ್ ಪಾತ್ರ ಆಗಿರ್ಬೋದು, ಅಥವಾ ಪ್ರತಿಯೊಬ್ಬ ಕಲಾವಿದರಿಗೂ ಇಂಥದ್ದೇ ಪಾತ್ರ ಮಾಡಬೇಕು ಅನ್ನುವಂಥದ್ದು ಆಸೆ ಇರುತ್ತೆ. ಸೊ ನಿಮ್ಗೆ ಆ ಥರ ಏನಾದರೂ ಡ್ರೀಮ್ ಕ್ಯಾರೆಕ್ಟರ್ ಪ್ಲೇ ಮಾಡುವಂಥದ್ದು ಏನಾದರೂ ಇದೆಯಾ ಅಂತ ಇಷ್ಟು ವರ್ಷಗಳ ಒಂದು ಸಿನಿ ಅನುಭವದಲ್ಲಿ? ಸರ್ ನಮಗೂ ಆರ್ಟಿಸ್ಟ್ ಆದಮೇಲೆ ಎಲ್ಲ ಮಾಡಲೇಬೇಕು ಸರ್. ನಂಗೆ ಅದೇ ಆಗಲೇ ಅಲ್ಲಿ ಇಂಟ್ರ್ಯೂ ಮಾಡೋವಾಗ ನಾನು ಹೇಳಿದೆ ಸರ್, ನಾವು ಗೋಕುಲಲ್ಲೂ ಮಾಡಿದ್ವಿ ಕಾಮಿಡಿ, ಆಮೇಲೆ ಗಂಗಾ ಅಂದ್ಬಿಟ್ಟು ಮಾನಶ್ರೀ ಮೇಡಮ್ ಅದರಲ್ಲೂ ಕಾಮಿಡಿ ಮಾಡಿದ್ವಿ. ಯಾಕೆ ಸರ್ ಓಮಲ್ಲೇ ಮಾಡಿಲ್ಲ ಸರ್, ಫಸ್ಟ್ ಪಿಕ್ಚರಲ್ಲೇ ಕಾಮಿಡಿ. ಪಿಕ್ಚರಲ್ಲಿ ಮಾಡಿಲ್ವ ಸರ್ ಕಾಮಿಡಿ? ಇನ್ನು ಯಾವ ಥರ ನಾವು ಪ್ರೂವ್ ಮಾಡೋಕ್ಕಾಗುತ್ತೆ? ನಾವು ಮಾಡೋದು ನಾವು ಮಾಡ್ತೀವಿ, ಬರೋ ಪಾತ್ರಗಳು ಆ ಥರ ಬರಬೇಕಷ್ಟೇ. ನಾವು ಮಾಡೋಕ್ಕೆ ರೆಡಿ, ಅವ್ರು ನಮ್ಮ ಮೇಲೆ ಭರವಸೆ ಇಟ್ಟು ಮಾಡಬೇಕು. ಇವಾಗ ನೋಡಿ, ಇವಾಗ ಮೊನ್ನೆ ಇದು ಗ್ಯಾಂಗ್ಸ್ ಆಫ್ UK ರವಿ ಶ್ರೀವಾಸ್ ಅವ್ರು ಮಾಡ್ತಾಯಿದ್ವಿ, ಟೆರರ್ ಕ್ಯಾರೆಕ್ಟ್ರು. ಅದರಲ್ಲಿ ಯಾವ ಹೀರೋಗಳು ಇಲ್ಲ. ನಮ್ಮ ಪ್ರಶಾಂತ, ಮುನಿ, ಆಮೇಲೆ ಇನ್ನೊಬ್ರು ಲೇಡಿ ಕ್ಯಾರೆಕ್ಟರ್ಗಳು ಮಾಡಿದ್ದಾರೆ,
ಆಮೇಲೆ ಕೆ ವಿ ರಾಜು ಸೋನು ಅಂದ್ಬಿಟ್ಟು ಎಮ್ ಹೆಸರು, ಆಮೇಲೆ ಕೆ ವಿ ರಾಜು ಸಾರು ಮಗ, ಆಯಿತಾ. ಇಷ್ಟು ಮೈನ್ ಕ್ಯಾರೆಕ್ಟ್ರು, ಇಷ್ಟು ಕ್ಯಾರೆಕ್ಟ್ರು ಅಂದರೆ ನಂದು ಒಂದೊಂದು ಕ್ಯಾರೆಕ್ಟ್ರು. ಅದು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ನಿಮಗೆ, ಟೆರರ್ ಕ್ಯಾರೆಕ್ಟ್ರು ಸರ್. ಅಂದರೆ ನಾವೇ ಹೀರೋಗಳು ಸಿನಿಮಾಗೆ, ಬೇರೆ ಯಾರು ಅಲ್ಲ ಹೀರೋ, ನಾವೇ ಹೀರೋಗಳು. ಅದು ಮೊನ್ನೆ ಕುಂಭ ಸಂಭವ ಅಂತ ಮಾಡಿದ್ವಿ, ಅವಾಗೂ ಡೈರೆಕ್ಟ್ರು ಬಂದು ಕತೆ ಹೇಳಿದ್ರು, ಸಾರ್ ಹಿಂಗಿದೆ, ಸಾರ್ ಹಿಂಗಿದೆ 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 ಅಂತ. ತಿರ್ಗಾ ಅದೇ ವಿಲನ್ ಏನ್ರಿ ಇದು ಅಂತ ನೋಡಿ, ಏನೋ ಚೇಂಜ್ ಮಾಡಂಗಿಲ್ಲ ಮಾಡ್ತೀನಿ ಸಾರ್, ಬರೀ ಅದೇ ಅಂದರೆ ಅವ್ರು ಯಾವ ರೇಂಜ್ಗೆ ಎತ್ಕೊಂಡು ಹೋಗ್ಬಿಟ್ರು ಅಂದರೆ, ಸಿನಿಮಾ ಟ್ವಿಸ್ಟ್ ಫುಲ್ ಕ್ಯಾರೆಕ್ಟರ್ ನನ್ನ ಮೇಲೆ ಹೋಗ್ಬಿಡ್ತು. ಭೀಮಾಲಿ ಇನ್ಸ್ಪೆಕ್ಟ್ರು ಪ್ರಿಯಾ ಮೇಡಮ್ ಮಾಡಿದ್ದಾರೆ, ಪ್ರಿಯಾ ಮೇಡಮ್ ನನ್ನ ಕಾಂಬಿನೇಷನ್ ಹಾಕ್ಬಿಟ್ರು, ನಮ್ಮ ಮೇಲೆ ಸಿನಿಮಾ. ಮೆಜೆಸ್ಟಿಕ್ 2 ಅದರಲ್ಲೂ ಒಳ್ಳೆ ಕ್ಯಾರೆಕ್ಟರ್, ನಂದು ಪೆಟ್ರೋಲ್ ಪರ್ಸನ್, ಪಾಸಿಟಿವ್ ಕ್ಯಾರೆಕ್ಟರ್ ಬರ್ತಾ ಇದೆ. ಬಟ್ ನಮಗೂ ಆಸೆ ಇದರಲ್ಲಿ. ಇವಾಗ ನೀವು ಸುಮ್ಮನೆ ಗ್ಯಾಂಗ್ಸ್ ಆಫ್ ವಿಕಿಯಲ್ಲಿ ಹೋಗಿ ನೋಡಿ, ನನ್ನ ಸೆಂಟಿಮೆಂಟ್ಸ್ ನೋಡಿ ನೀವು ನೆಕ್ಸ್ಟ್ ಇಂಟ್ರೋಲ್ ನಾನು ಕೇಳ್ತೀರ. ನಾವು ಮಾಡ್ತೀವಿ ಸರ್, ಮಾಡಿಸೋದು ಬೇಕು ನಮಗೆ. ನಾವು ಮಾಡಲ್ಲ ಅಂತ ಯಾವ ಡೈರೆಕ್ಟ್ರಿಗೆ ಹೇಳೋಕ್ಕಾಗಲ್ಲ, ಅವ್ರು ಮಾಡಿಸ್ಬೇಕು, ನಾವು ಮಾಡೋದಕ್ಕೆ ರೆಡಿ. ಕಲಾವಿದರಾಗಿ ನಾವು ಬರೀ ಕಲಾ ಸೇವೆಗೆ ಮಾತ್ರ ನಮ್ಮ ಜೀವನವನ್ನು ಮುಡುಪಾಗಿಟ್ಕೊಂಡಿರ್ತೀವಿ. ಬಟ್ ಎಲ್ಲೋ ಒಂದು ಕಡೆ ನಾವು ಹಣದ ವಿಚಾರ ಆಗಿರ್ಬೋದು, ಸೇವಿಂಗ್ಸ್ ವಿಚಾರ ಆಗಿರ್ಬೋದು, ಅಥವಾ ಆಸ್ತಿ ಪಾಸ್ತಿ ಮಾಡುವಂಥ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಎಡುತ್ತಾ ಇರ್ತೀವಿ. ಬಿಕಾಸ್ ಯಾಕೆಂತಂದರೆ ಯಾವಾಗ ಚಾನ್ಸಸ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಹೇಳೋಕ್ಕಾಗಲ್ಲ. ಆ್ಯಂಡ್ ಸಿಕ್ಕಿದ್ರೂ ಕೂಡ ನೀವು ಆಗಲೇ ಒಂದು ಮಾತು ಹೇಳ್ತಿದ್ರಿ, ಅಡ್ವಾನ್ಸ್ ಕೊಡೋ ತನಕನೂ ಕನ್ಫರ್ಮೇಷನ್ ಇರಲ್ಲ ಅಂತ ಹೇಳ್ಬಿಟ್ಟು. ನೀವು ಮನಿ ಸೇವಿಂಗ್ ಎಲ್ಲ ಹೆಂಗೆ ಮಾಡ್ತೀರಾ ಅಂತ? ನಮ್ಮದು ಟ್ರಾವೆಲ್ಸ್ ಇತ್ತಲ್ಲ ಸರ್, ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಇದೆ. ಅವಾಗಿಂದ ನಮ್ಮ ಮೊದಲು ಹಸುಗಳೆಲ್ಲ ಇತ್ತು, ನಮ್ಮದು 60-70 ಹಸುಗಳಿತ್ತು ನಮ್ಮದು. ಅಂದರೆ ಫಸ್ಟು ಬಿಗಿನಿಂಗೇ ಬಾಲ್ಯದಲ್ಲಿ ಬರ್ತಾನೆ ಇತ್ತು. ಅದಾದಮೇಲೆ ನಮ್ಮ ಅಣ್ಣಂದೆಲ್ಲ ದೊಡ್ಡವರು ಆದಮೇಲೆ ಬಸ್ಗಳು ಓನರ್ಗಳಾದರು, ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ಗಳು ಮಾಡಿದ್ರು, ನನ್ನ ಜೊತೆಗೆ ಹಾಕೊಂಡ್ರು. ನಾನು ಟೂರ್ಸ್ ಆ್ಯಂಡ್ ಟ್ರಾವೆಲ್ಸಲ್ಲಿದ್ದೆ. ಅಲ್ಲಿಂದ ಅಲ್ಲಿ ಸಂಪಾದನೆ ಮಾಡೋದು ಸ್ಟಾರ್ಟ್ ಮಾಡಿದ್ವಿ ನಾವು. ಟ್ರಾವೆಲ್ಸ್ಗಳು ಬಸ್ ಆಗಿರಿ, ಇದು ಮಾಗಡಿ, KGF, ಚಿಂತಾಮಣಿ, ತುಮಕೂರು, ಈ ಕಡೆ ಬಸ್ಗಳೆಲ್ಲ ನಮ್ಮದು ಬಸ್ಗಳಿತ್ತು. ನಮ್ಮದು ಈ ಕಡೆ ರೂಟ್ ಗಾಡಿಗಳೇ ಒಂದು 30-32 ಇತ್ತು. ಆಮೇಲೆ ಮೈಸೂರು ಟು ಕೊಡೈಕೆನಾಲ್ ಪ್ಯಾಕೇಜ್ ಒಂದು 20 ಬಸ್ಗಳಿತ್ತು. ಅಲ್ಲೇ ನಾವು ಚೇಂಜ್ ಮಾಡ್ಕೊಂಡು ಅಲ್ಲೇ ಸಿನಿಮಾನೇ ನಂಬ್ಕೊಂಡು ನಾನು ಉದ್ಧಾರ ಆಗಿದ್ದೀನಿ ಅಂತ ನಾನು ಖಂಡಿತ ಹೇಳಲ್ಲ. ಸಿನಿಮಾನೂ ಅನ್ನ ಹಾಕಿದೆ, ಈ ರೇಂಜಿಗೆ ನಾನು ಬೆಳೆಸಿದೆ. ಅಂದರೆ ಸಿನಿಮಾ ನಂಗೆ ಒಂದು 75% ನಂಗೆ ಮಾಡಿದ್ದೇನೆ, ಬೇರೆ 25% ನಮ್ಮದು ಬೇರೆ ನಮ್ಮ ಬಿಸ್ನೆಸ್ ಮಾಡಿಕೊಂಡೆ. ನಾನು ಸುಮಾರು ಜನಕ್ಕೆ ಅದೇ ನಾನು ಹೇಳಿದ್ದು, ಸಿನಿಮಾನೊಂದೇ ನಂಬ್ಕೊಂಡು ದಯವಿಟ್ಟು ಇರಬೇಡಿ, ಬೇರೆ ನಿಮ್ಮದು ಅಂತೀರಿ. ಯಾಕಂದರೆ ಇದೇನಾಗ್ತಾಯಿದೆ ಸಿನಿಮಾಲಿ, ಇವಾಗ ನಾನು ಸುಮಾರು ಕಲಾವಿದರು ನೋಡ್ತಾ ಇದ್ದೀನಿ, ಪಾಪ ತುಂಬ ಕಡಿಮೆ ಮಾಡ್ತಾರೆ. ಪಾಪ ಹಿಂಗೆ ಕಣ್ಣಿದೆ, ಯಾಕಂದ್ರೆ ಅವ್ರ ಜೀವನ ನಡೆಯೋದು. ಸೊ ಅವ್ರು ಅಷ್ಟಕ್ಕೂ ಮಾಡ್ತಾ ಇರ್ತಾರೆ. ಸೊ ನಾವು ಸ್ವಲ್ಪ ಕರೆಕ್ಟಾಗಿದ್ದರೆ, ನಮ್ಗೆ ಇಷ್ಟು ಕೊಟ್ಟರೆ ಮಾಡ್ತೀನಪ್ಪ ಅಂತ ನಾವು ಹೇಳ್ಬೋದು. ಅವ್ರಿಗೆ ಇಷ್ಟ ಆದರೆ ನಾವು ಮಾಡಿಸ್ಕೊತಾರೆ, ಇಲ್ಲ. ಬಟ್ ಇದನ್ನೇ ನಂಬ್ಕೊಂಡಿದ್ರೆ, ಸಿನಿಮಾನೇ ನಂಬ್ಕೊಂಡಿದ್ರೆ ತುಂಬ ಕಷ್ಟ. ಸಿನಿಮಾಗೆ ಬರೋರು ದಯವಿಟ್ಟು ನಾನು ಹೇಳಿದ್ರೆ ಇನ್ನೊಂದು ಏನಾದರೂ ಪ್ರೊಫೆಷ್ನಲ್ ಆಪ್ಷನ್ ಇಟ್ಕೊಂಡಿರಿ. ಇದೆಲ್ಲ ಅದು ನಡಿಬೇಕು ಜೀವನ, ಯಾರ ಮುಂದೆ ತಲೆ ಬಗ್ಸಬಾರ್ದು. ಇವಾಗ ಸಿನಿಮಾಲ್ ನಾವು ಮಾಡಿದ ತಕ್ಷಣ ಹಿಂಗೆ ಇದ್ಬಿಟ್ಟಿದ್ದಾನೆ, ಎಲ್ಲೇ ಆಗಲಿ ಸರ್, ಫ್ರೆಂಡ್ಸ್ ಸರ್ಕಲ್ಗಳು, ಫ್ಯಾಮಿಲಿ, ಅವನೇನಪ್ಪ ಸಿನಿಮಾಲ್ ಮಾಡ್ತಾನೆ ಹಂಗಿದೆ. ಸಿನಿಮಾಲ್ ಮಾಡೋರು ಬಂಡವಾಳ ಸಿನಿಮಾಲ್ ಇರೋರಿಗೆ ಗೊತ್ತು. ನಮ್ಗೆ ಅವಾಗೆಲ್ಲ ಓಂ ಪ್ರಕಾಶ್ ಅವರು ಹೇಳೋರು, ನೋಡೋ ನಮ್ಗೆ ಸಿನಿಮಾನವರು ಅಂದ್ಬಿಟ್ಟು ಎಲ್ಲೋ ಟಾಪಲ್ಲಿ ಇರ್ತಾರೆ, ಒಂದು ಹಾಸ್ಪಿಟ್ಲಿಗೆ ಹೋದರೆ 1000 ರೂಪಾಯಿ ಚಾರ್ಜ್ ಮಾಡಿ 2000 ರೂಪಾಯಿ ಸಿನಿಮಾನವನು ಅಂತಾರೆ. ಇವಾಗ ಸಿನಿಮಾನವ್ರದ್ದು ಅಂದ್ರೂ ಕೆಲವೊಂದು ಇನ್ನೊಂದು ತಮಾಷೆ ಮಾಡಿ ಹೇಳೋರು, ಈ ಗಾಡೀಲಿ ತರಕಾರಿ ತಳ್ಕೊಂಡು ಹೋಗೋರು ಕೂಡ KG 10 ಅನ್ಕೊಂಡು ಇರ್ತಾರೆ ಅಂತ. ಈ ಸಿನಿಮಾನವ್ರ ಮನೆ ಹತ್ರ ಬಂದಿದ್ದ ಅಷ್ಟು KG 30 ಅಂತ ಅವ್ರದ್ದು ಅಂತಲ್ಲ, ಸಿನಿಮಾನವ್ರು ಹಂಗಿದ್ದಾರೆ ಅಂತ ಅವ್ರು ಅನ್ಕೊಂಡಿರ್ತಾರೆ. ಇಲ್ಲಿ ಮಾಡೋದು ಸರ್, ಒಂದು ಸಿನಿಮಾ ಸಿಕ್ಕಿದ ತಕ್ಷಣ ಎಷ್ಟು ದಿನ ಸರ್ ಇದ್ಬಿಡ್ತದೆ, ಎಷ್ಟು ದಿನ ಇದ್ಬಿಡ್ತದೆ. ನಮಗಿಂತ ಬೇಕಾ ಎಷ್ಟು ಸೂಪರ್ ಡೂಪರ್ ಇಟ್ಗಳು ಎಷ್ಟು ಸಿನಿಮಾಗಳು ಕೊಟ್ಬಿಟ್ಟಿದ್ದೀವಿ ಸರ್ ನಾವು. ಆದ್ರೂ ನಮಗೆ ಅದನ್ನೇ ನಂಬ್ಕೊಂಡು ಮಾಡೋಕ್ಕಾಗತ್ತಾ? ಅವಾಗಿಂದ ಅವ್ನು ಕೊಡಬೇಕು. ಇವಾಗ ಎಷ್ಟೋ ಜನ ಪಾಪ ನಿರ್ಮಾಪಕರು, ಅನ್ನದಾತರು, ಅವ್ರ ಬಗ್ಗೆ ಹೇಳ್ಬಾರ್ದು. ಎಷ್ಟು ಜನ ಪಾಪ ನಮಗೆಲ್ಲ ಎಷ್ಟೋ ಚೆಕ್ಗಳೆಲ್ಲ ಪೋಸ್ಗಳಾಗಿರ್ತದೆ. ನಿನಗೇನಮ್ಮ ಪ್ರಭಾಕರ್ ಕೊಡ್ತೀನಿ ಹೋಗಮ್ಮ ಅಂದಿರ್ತಾರೆ. ನಿನ್ನ ಮನೆಗೂ ಅಷ್ಟರಲ್ಲಿ ಫೋನ್ ಪೇ ಮಾಡ್ತೀನಮ್ಮ ಅಂತಾರೆ. ಏನು ಮಾಡೋಕ್ಕಾಗುತ್ತೆ? ಕೆಲವೊಂದು ರಿಕ್ವೆಸ್ಟ್ಗಳು ಏನೋ ಒಂದು ಲೋ ಬಜೆಟ್ ಸಿನಿಮಾಗಳೇ ಮಾಡ್ತಾ ಇರ್ತಾರೆ. ನಾನು ಹೇಳ್ತೀನಿ, ಫ್ರೀ ಆಗಬೇಕಾ ಮಾಡಿಬಿಡ್ತೀನಿ. ಮಾತಾಡಿದ ಮಾತ್ರ ಸ್ವಲ್ಪ ನಾವು ಮಾತಾಡೋದೇ ಇದು ಕಮ್ಮಿ ಅಲ್ಲಪ್ಪ, ನಾನು ಮಾಡಬೇಕು. ಹ್ಞೂ ಸರ್, ನಿಮ್ಗೆ ಯಾಕೆ? ಸೊ ನಾವೇನೋ ಕೆಲವೊಂದು ಕಡೆ ಸಿನಿಮಾಗಳು ಬ್ಯುಸಿಯಾಗಿರ್ತೀವಿ. ಅವ್ರಿಗೆ ಕರೆದಾಗ ಡಬ್ಬಿಂಗ್ ನಮ್ಗೆ ಒಂದೊಂದೇ ಗ್ರಿಪ್ ಇರ್ತದೆ. ನಾವು ಮಾಡಿಬಿಟ್ರೆ ಹೆಂಗಪ್ಪ ಅದು ಹೋಗ್ಬಿಡ್ತದಲ್ಲ ಅಂತ. ಆದರೂ ನಮಗೆ ಇಲ್ಲ, ಅಷ್ಟು ಹೇಳ್ತಾವ್ರಲ್ಲ, ಕೊಡ್ತಾರೆ ನಾವು ಭರವಸೆಯಲ್ಲಿ ನಾವು ಹೋಗಿ ಮಾಡಿಬಿಟ್ಟು ಬಂದಿರ್ತೀವಿ. ಆಮೇಲೆ ತಿರ್ಗಾ ನಾವೇನೋ ಫೋನ್ ಮಾಡಿದಾಗ ಫೋನ್ ಇದ್ದೇ ಇರೋವಾಗ ಮಾತಾಡೋವಾಗ ತುಂಬ ನೋವಾಗುತ್ತೆ. ಸೊ ನಾವು ನಮ್ಮ ತಪ್ಪ ಅವ್ರ ತಪ್ಪ ಗೊತ್ತಾಗಲ್ಲ ಇದರಲ್ಲಿ. ಸರ್ ನಮಗೆ ಲೆಕ್ಕ ದೇವ್ರ ಹತ್ರ ಇರ್ತದೆ, ದೇವ್ರು ನಂಬ್ಕೊಂಡು ಕೆಲಸ ಮಾಡ್ಕೊಂಡಿರ್ತೀವಿ. ಸಿನಿಮಾ ರಂಗಕ್ಕೆ ಬರೋದಕ್ಕೆ ಯಾರು ಇನ್ಸ್ಪಿರೇಷನ್? ಅಂಡ್ ನಟ ಆಗಿಲ್ಲ ಅಂತಂದ್ರೆ ಕೋಟೆ ಪ್ರಭಾಕರ್ ಅವರು ಯಾವ ಪ್ರೊಫೆಷನ್ ಆಯ್ಕೆ ಮಾಡ್ಕೊಳ್ತಿದ್ರು ಅಂತ? ನಮ್ಮ ಡಿಪಾರ್ಟ್ಮೆಂಟ್ ಇತ್ತಲ್ಲ, ಸ್ಕೂಲ್ ಡಿಪಾರ್ಟ್ಮೆಂಟಲ್ಲೇ ಇರ್ತಾರೆ. ಉಪೇಂದ್ರ ಅವರೇ ಅದಕ್ಕೆಲ್ಲ ಎಲ್ಲ ಆ್ಯಸ್ ಎನ್ ಫ್ರೆಂಡು, ಗಾತ್ವಾಗರು, ವೆಲಿವಿಷರು ಅವರೇ. ಅವ್ರು ಇಲ್ಲದೇ ಇದ್ದರೆ ನಾನು ನಮ್ಮ ಮಕ್ಕಳಿಗೆ ಬಣ್ಣ ಕೂಡ ಹಚ್ಚಕ್ಕೆ ಸಾಧ್ಯನೇ ಇದ್ದಿಲ್ಲ. ಇಷ್ಟು ವರ್ಷ ನಾನು ಇಂಡಸ್ಟ್ರಿಯಲ್ಲಿ ಇರೋಕ್ಕೂ ಸಾಧ್ಯ ಇಲ್ಲ. ಈಗಲೂ ಅದೇ ಅನ್ಯೋನ್ಯತೆ ಇದ್ದೀವಿ.
ಅವರು ಅಲ್ಲಿ ಆ ಕಡೆ ಬ್ಯುಸಿ ಆಗಿರ್ತಾರೆ, ಆ ಕಡೆ ಬ್ಯುಸಿ ಆಗಿರ್ತೀವಿ, ಎಲ್ಲ ಸಿಕ್ಕರೆ ಚೆನ್ನಾಗಿ ಮೊದಲ ಥರನೇ ಇದ್ದೀವಿ. ಯಾಕಂದ್ರೆ ಇಲ್ಲ ಅಂದರೆ ಇವಾಗ ಅವರು ಮಾಡಿಸ್ತಾ ಇದ್ರು, ನಾನು ಎಲ್ಲಿರೋಕ್ಕೆ ಚಾನ್ಸ್ ಇರ್ತಾಯಿತ್ತು. ನಾನು ಏನೋ ಒಂಥರ ಆಕಸ್ಮಿಕ ನಾನು ಇಂಡಸ್ಟ್ರಿಗೆ ಬಂದಿದ್ದು. ಈಗ ಅದು ನಂಗೆ ಅನಿವಾರ್ಯ ಆಗಿದೆ ಅಷ್ಟೇ. ಅವಾಗ ಆಕಸ್ಮಿಕನೇ. ಈಗ ಉಪೇಂದ್ರ ಅವರ ಮಗನೂ ಕೂಡ ಇಂಡಸ್ಟ್ರಿಗೆ ಬರೋದಕ್ಕೆ ಕಾಲಿಡೋದಕ್ಕೆ ಸಜ್ಜಾಗ್ತಾ ಇದ್ದಾರೆ. ತಾರಮ್ಮ ಅವರ ಗಂಡ ಆ ಒಂದು ಸಿನಿಮಾಗೆ ಕ್ಯಾಮ್ರಾಮನ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಸೊ ನಿಮ್ಮನ್ನ ಚಿತ್ರರಂಗಕ್ಕೆ ಪರಿಚಯಿಸಿದವರ ಮಗ ಇಂಡಸ್ಟ್ರಿಯಲ್ಲಿ ಹೆಜ್ಜೆ ಇಡೋದಕ್ಕೆ ಬರ್ತಾ ಇದ್ದಾರೆ. ಏನ್ ಹೇಳ್ತೀರಾ? ಯಾವ ರೀತಿ ವಿಶಸ್ಸನ್ನ ತಿಳಿಸ್ಕೊಡ್ತೀರಾ ಅಂತ? ಖುಷಿ ಆಗುತ್ತಲ್ಲ ಸರ್. ಇವಾಗ ಅವರು ನಾನು ಅವ್ರು ಇಟ್ಟಿರೋ ಅವ್ರ ರೇಂಜಲ್ಲಿ ಅವರು ನಾವು ದೇವ್ರ ಥರ ನೋಡ್ತಾ ಇದ್ದೀವಿ ಉಪೇಂದ್ರ ಅವರು ಅಂದರೆ, ಅವ್ರ ಮಗ ಇನ್ನೂ ಖುಷಿನೇ ಅಲ್ವಾ. ನಮ್ಮ ಇಂಡಸ್ಟ್ರಿ ಬೆಳಿಬೇಕು ಸರ್. ಇಲ್ಲಿ ನಮ್ಮ ಕನ್ನಡ ಸಿನಿಮಾಗಳು ಎಲ್ಲೇ ಯಾವ ರೀತಿ ಆಗೋಗ್ಬಿಟ್ಟಿದೆ ಅಂದರೆ, ಎಲ್ಲ ಕಡೆನೂ ನಾವು ಕೇಳ್ಕೊತಾ ಇದ್ದೀವಲ್ಲಪ್ಪ, ಕನ್ನಡ ಉಳಿಸ್ರಪ್ಪ, ಕನ್ನಡ ಬೆಳೆಸ್ರಪ್ಪ. ಈಗಲೂ ನೋಡಿ ಯಾವ ಸಿನಿಮಾಗಳು ಥಿಯೇಟರ್ ಟಕ್ ಟಕ್ ಅಂತ ಇದ್ದಾಗ ನಮಗೆ ಬೇಜಾರಾಗುತ್ತೆ. ಅದೇ ಪಿಲ್ಲರ್ಗಳು ಬೇಕಲ್ಲ ಸರ್. ನಮ್ಮಲ್ಲಿರೋದು ಇವಾಗ ತೆಲುಗಲ್ಲಿ ಅಷ್ಟೊಂದು ಹೀರೋಗಳಿದ್ದಾರೆ, ತಮಿಳಲ್ಲಿ ಅಷ್ಟೊಂದು ಜನ ಹೀರೋಗಳಿದ್ದಾರೆ. ಇಲ್ಲಿ ನಮ್ಮಲ್ಲಿ ಇಷ್ಟು ಜನ ಹೀರೋಗಳಿದ್ದಾರೆ. ಬರಬೇಕಲ್ಲ ಸರ್ ಇಂಥ ಹೀರೋಗಳು. ಬಂದರೆ ಖುಷಿನೇ ಅಲ್ವಾ ನಮಗೆ. ಸರ್, ಒಂದು ರ್ಯಾಪಿಡ್ ಫೈರ್ ಅಂತ, ಬಿಕಾಸ್ ಯಾಕಂತಂದ್ರೆ ಅಣ್ಣ ಅವರ ಕಾಲದಿಂದನೂ ಕೂಡ ಈಗಿನ ಕಾಲದ ನಟರವರೆಗೂ ಆಕ್ಟ್ ಮಾಡೋದ್ರಿಂದ ಒಬ್ಬೊಬ್ಬರ ಹೆಸರನ್ನ ಹೇಳ್ತೀನಿ, ಅವ್ರ ಬಗ್ಗೆ ಏನಾದ್ರು ಒನ್ ವರ್ಡ್ ಆನ್ಸರ್. ಡಾಕ್ಟರ್ ರಾಜ್ಕುಮಾರ್ ಸರ್, ದೇವರು ಸರ್. ವಿಷ್ಣುವರ್ಧನ್ ಅವರು. ವಿಷ್ಣುವರ್ಧನ್ ಸಾರು ನಮಗೆ ಅಂದರೆ ಆವಾಗ ಕ್ಲೋಸ್ ಆಗಿದ್ರು ವೀರಪ್ಪ ನಾಯಕ ಟೈಮಲ್ಲಿ. ಬಟ್ ನಮ್ಗೆ ಅದೇ ಪ್ರೀತಿ. ಅಂದರೆ ಯಾವುದೇ ಒಬ್ಬ ಕಲಾ, ನಾನು ಫಸ್ಟ್ ನೋಡ್ಬಿಟ್ಟಿದ್ದಾನೆ, ಅವರು ತಮಿಳ್ ಆರ್ಟಿಸ್ಟ್ ಅಂದ್ಕೊಂಡ್ಬಿಟ್ಟಿದ್ರು, ಪೊನ್ನಂಬಲಂ ಅಂದ್ಕೊಂಡ್ಬಿಟ್ಟಿದ್ರು. ಆಮೇಲೆ ಇಲ್ಲ ಸರ್ ನಮ್ಮ ಕನ್ನಡದವರೇ ಅಂದಾಗ ಅವ್ರು ನಮ್ಮ ಜೊತೆ, ಅವ್ರ ಜೊತೆ ಕ್ರಿಕೆಟ್ ಆಡಿದ್ದೀವಿ, ಊಟ ಎಲ್ಲ ಮಾಡಿದ್ದೀವಿ. ಅವರು ಇರೋ ಸ್ಥಾನಕ್ಕೆ ಏನು ಹೇಳೋರು ಕಡಿಮೆನೆ ಅಂತ ಗುರುವಿನ ಸ್ಥಾನಕ್ಕೆ ಕೊಡ್ತೀವಿ. ಶಂಕರ್ ನಾಗ್ ಸರ್. ಶಂಕರ್ ನಾಗ್ ಸರ್ ನಾವು ನೋಡೇ ಇಲ್ವಲ್ಲ ಸರ್. ನಾವು ಕಾಲೇಜ್ ಡೇಸಲ್ಲೇ ಕಳ್ಕೊಂಡ್ಬಿಟ್ಟಿದ್ವಿ ಅವ್ರನ್ನ. ಕಾಲೇಜ್ ಡೇಸಲ್ಲಿ ನಾವೊಂದು ಟ್ರಿಪ್ಗೆಲ್ಲ ಹೋಗಿದ್ವಿ. ಅಲ್ಲಿ ವಿಷಯ ಬಂತು, ಈ ಥರ ಶಂಕರ್ ನಾಗ್ ಸರ್ ಹೋಗ್ಬಿಟ್ರು ಅಂತ. ಮಿಸ್ ಮಾಡ್ಕೊಂಡ್ವಿ ಸರ್. ಅಂಬರೀಷ್ ಅಣ್ಣ ಕಲಿಯೋ ಕಾರಣ ಸರ್. ಅಪ್ಪ ನಾನು ಮದುವೆ ಕಾರ್ಡ್ ಕೊಡೋಕೆ ಹೋಗಿದ್ದೆ ಅಂಬರೀಷ್ ಅಣ್ಣನ ಮನೆಗೆ. ಕಾರ್ಡ್ ಕೊಡೋಕೆ ಹೋದಾಗ ನಾನು ಕುಮಾರ್ ಅಂದ್ಬಿಟ್ಟು ಡೈರೆಕ್ಟ್ರು ಕಾರ್ಡ್ ಕೊಡೋಕೆ ಹೋಗಿದ್ವಿ. ಅವಾಗೆಲ್ಲ ಇದು ಕಾರ್ಡ್ ಅಲ್ವಾ, ಇದು ಕಾರ್ಡ್ ಮಾಡಿಸ್ಕೊಂಡಿದ್ವಿ. ಹೋಗಿ ಈ ಥರ ಸಿನಿ ಆರ್ಟಿಸ್ಟ್ ಕೊಟ್ಟೆ ಪ್ರಭಾಕರ್ ಅಂತೆಲ್ಲ ಹಾಕ್ಕೊಂಡಿದ್ದೆ. ಹೋಗಿದ ತಕ್ಷಣ ಅಲ್ಲಿ ಹೋದೆ, ಒಳಗಡೆ ಕೂತಿದ್ರು. ನಾನು ಯಾರು ಅಂದ್ಕೊಂಡಿದ್ದೆ. ಅಂದರು ಅವ್ರ ಅಪ್ಪನ ಕಾಲು ಬಿಟ್ಟ ಅಣ್ಣ. ಏನೋ ಅಣ್ಣ ಮದುವೆ ಅಣ್ಣ, ಆಯ್ತು ಬರ್ತೀನಿ, ಹೋಗಿ ತಿಂಡಿ ತಿನ್ನೋ ಅಂದರು. ನಮಗೆ ಅವ್ಳ ಮುಂದೆ ನಿಂತ್ಕೊಳ್ಳೋಕ್ಕೆ ಭಯ ಆಗ್ತಾಯಿದೆ. ಆಮೇಲೆ ಹೋಗಲ್ಲಿ ಕೂತ್ಕೊಂಡ್ರೆ ಪಾಪ ಸುಮ್ಲತಾ ಮೇಡಮ್ ಇನ್ನೊಂದು ಜ್ಞಾಪಕ ಇದೆ ನನಗೆ. ಒಂದು ದೋಸೆ ತಂದರು, ನಮ್ಗೆ ತಿಂದು ಎದುರೇ ಸಾಕು ಅಂತ ಭಯ. ಅವ್ರು ಇನ್ನೊಂದು ದೋಸೆ ತಂದಿಟ್ರು. ಅಯ್ಯಪ್ಪ ಅಂದ್ಬಿಟ್ಟು. ದೇವರ ಸಹಾಯ ಕಲಿಯೋ ಕರ್ಣ ಅನ್ನೋದ್ರಲ್ಲಿ ಅಂಬರೀಷ್ ಅವರು. ರವಿಚಂದ್ರನ್ ಅವರು. ರವಿ ಸರ್ ನಾನು ಸುಮಾರು ಜಾಸ್ತಿ ಮಾಡಿಲ್ಲ ರವಿ ಸರ್ ಸಿನಿಮಾಗಳಲ್ಲಿ. ಬಟ್ ಸಿಕ್ಕಿದಾಗೆಲ್ಲ ಏನು ಮಾಡ್ತಾ ಇದೀಯೋ ಹೆಂಗೆ ಆಗ ಅದು ನನ್ನ ಸರ್ ಕಾಮಿಡಿ ಎಲ್ಲ ಹೇಳ್ತಾ ಇದ್ದೆ ಸರ್. ಅವಾಗೆಲ್ಲ ನನಗೆ ಕಾಲೇಜಲ್ಲೆಲ್ಲನೂ ಕರಿ ರವಿಚಂದ್ರನ್ ಅಂತ ಇದೆ ಸರ್. ನನ್ನ ಕೂದಲೆಲ್ಲ ಬಿಟ್ಕೊಂಡಿದ್ದೆ, ನಾನು ಜೀನ್ಸ್ ಪ್ಯಾಂಟ್ ಜೀರೆಲ್ಲ ಹಾಕೊಂಡ ಆಗ್ತದೆ. ನನ್ನ ಮಗ ನಿನ್ನೆ ಜೋಶ್ ಜಾಲಿ ಮನುಷ್ಯ. ಶಿವಣ್ಣ ಸರ್ ನಮ್ಮ ಫ್ರೆಂಡೇ ಸರ್, ಆಸ್ ಇಸ್ ಎ ಫ್ರೆಂಡೇ ಸರ್. ಅವರು ಯಾವ ರೀತಿಯಲ್ಲಿ ಎಲ್ಲಿ ಸಿಕ್ಕಲಿ ಅವಾಗಿಂದು ಇವಾಗಲೂ ಅದೇ ಥರ ನೋಡ್ತಾರೆ. ಎಲ್ಲೇ ಸಿಕ್ಕರು ನಮ್ಮ ಮನೆ ಹುಡುಗ ಅಂತಾರೆ. ಯಾರು? ಶಿವಣ್ಣ. ಎಲ್ಲೇ ಸಿಗಲಿ ಈಗಲೂ ಅಷ್ಟೇ. ಅವಾಗ ಓಮಲ್ಲಿ ಹೆಂಗಿದ್ರು ಇವಾಗಲೂ ಅದೇ ಥರ ಇದ್ದಾರೆ ಶಿವಣ್ಣ. ಗ್ರೇಟ್. ಅಪ್ಪು ಅವರು ಮಿಸ್ಸಿಂಗ್. ಅಪ್ಪವ್ರದ್ದು ಅದು ಅವ್ರದ್ದು ಒಂದು ವಾರ ಏನೋ ಅಪ್ಪು ಸಾರ್ದು ಹಿಂದೆ ಒಂದು ನಮ್ಮ ಚಂದ್ರ ಅಂತಿದ್ದಾರೆ, ಅವ್ರದ್ದು ಚಿತ್ರ ಮುಹೂರ್ತ ಇತ್ತು. ಅಲ್ಲಿ ಹೋದಾಗ ಸಿಕ್ಕಿದಾಗ ಅಪ್ಪು ಸಾರು ಹೇಳಿದ್ದು ನನಗೆ, ಏನು ನಮ್ಮ ಜೊತೆ ಎಲ್ಲ ಮಾಡೋಲ್ಲ ನೀವು, ಆ್ಯಕ್ಟ್ ಮಾಡೋ ಮೌರ್ಯ ಒಂದು ಮಾಡಿದ್ದೆ ಅಷ್ಟೇ, ಅದಾದ್ಮೇಲೆ ಗ್ಯಾಪ್ ಆಗಿದ್ದು. ಏನು ರೀ ನಮ್ಮ ಜೊತೆಲ್ಲ ಆ್ಯಕ್ಟ್ ಮಾಡಲ್ವ ನೀವು ಅಂದರೆ, ಸಾರ್ ಯಾರು ಸಾರ್ ಹೇಳಿದ್ರು ಮಾಡೋಣ ಬನ್ನಿ ಸರ್ ಹಂಗೆ ಹಿಂಗೆ ಅಂತ ಹಗ್ ಮಾಡ್ಕೊಂಡು ಸರ್. ಹಗ್ ಮಾಡ್ಕೊಂಡಿದ್ದೆ. ಆ ಶರ್ಟ್ ಇವತ್ತು ಆ ತಿರ್ಗಿ ಹಾಕಿಲ್ಲ ನಾನು, ಹಂಗೆ ಎತ್ತಿಟ್ಟಿದ್ದೀನಿ. ಹಂಗೆ ಇದೆ ಸರ್. ಗ್ರೇಟ್. ಕಿಚ್ಚ ಸುದೀಪ್ ಅವರು ನಂಗೆ ನೋಡಿದ ತಕ್ಷಣ ಅದೇ ಹೇಳೋದು. ಆವಾಗ ಹುಚ್ಚ ಸಿನಿಮಾಲಿ ಅವ್ರಿಗೆ ಇವಾಗ ಸಿಕ್ಕರು ರೀ, ಇಷ್ಟು ಸಾರಿನೇ ಓಡಿಲಿ ಇವ್ರನ್ನ ರೀ, ಏನ್ರಿ ಎಲ್ಲ ಸಿನಿಮಾಲೂ ಓದೈತೀನಿ ಸರ್. ಆ್ಯಕ್ಚುಲಿ ನನಗೆ ಕಬ್ಜಾಲ್ ಕೂಡ ಅದೇ ಅಂದರು. ಯಾವ ಸಿನಿಮಾಲ್ ನೋಡೋ ಪಾಪ ಕೋಟೆಯವ್ರು ನೋಡಿಯೋಕ್ಕೆ ಇದು ಮಾಡ್ತಿರಲ್ರಿ ಅನ್ನೋರು. ನಾನು ಅವಾಗ ತಮಾಷೆ ಮಾಡ್ತಾಯಿದ್ದೆ. ಅಂದರೆ ಅವಾಗ ಯಾವುದೋ ಒಂದು ಫಂಕ್ಷನಲ್ಲಿ ಹೇಳ್ತಾಯಿದ್ರು ಸುದೀಪ್ ಸರ್, ಹುಚ್ಚ ಸಿನಿಮಾಲಿ ನಾನು ಹುಚ್ಚ ಮಾಡಿದ್ದೆ ಇವನು ಅಂತ. ನಾನಿಲ್ವ ಅವ್ರಿಗೆ ಎತ್ಕೊಡೋಕೆ ಹೊಡೆದು ಇದೆ ಅಂದರೆ ಜೆಂಟಲ್ಮ್ಯಾನ್ ಅವರೆಲ್ಲ. ದರ್ಶನ್ ಸರ್ ನಮ್ಮಿದೆ ಅಲ್ಲ ಸರ್, ನಮ್ಮ ಡಿಪಾರ್ಟ್ಮೆಂಟೇ ಅಸೋಲ್ ಡಿಪಾರ್ಟ್ಮೆಂಟು. ಅವರು ಸರ್ ಸೂಪರ್ ಅವರು. ನಾವು ಸುಮ್ಮನೆ ಅದೇ ಒಂದು ಕಡೆ ಹೇಳ್ತಾ ಇದ್ದೆ ನಾನು, ಸಾರಥಿ ಶೂಟ್ ಮಾಡ್ತಾರಾಗ ನೋಡ್ತಾ ಇದ್ದೆ. ಏನು ಸರ್ ಏನು ಕೊಟ್ಟೆ ಅಂದ ಸರ್, ಗ್ಲಾಸ್ ಚೆನ್ನಾಗಿದೆ ಸರ್. ಅವ್ನು ಟಕ್ಕಂದು ಬಿಚ್ಕೊಟ್ಬಿಟ್ರು. ಸಾರ್ ಅಂದರೆ ಹಾಕೊಳ್ಳಿ ನೀವು ಒಂದು ಹಾಕೊಂಡು ತಿರ್ಗಾ ಆಗಿ ಮಾರನೇ ದಿನ ಇನ್ನೊಂದು ದೊಡ್ಡದು ಹಾಕೊಂಬಂದರು. ಬಿಸಿ ಅದು ಒಂದು ಇದು ಹಾಕೊಳ್ಳಿ ಅಂದು ಸಾರ್ ಅಂದೆ.
ಹಾಕೊಳ್ಳಿ ನೀವು ಅಂದರೆ ಅವ್ರ ಪ್ರೀತಿ ಅಷ್ಟು. ಮತ್ತೆ ಅದನ್ನ ರಿಟರ್ನ್ ಮಾಡಿದ್ರೆ ಅಥವಾ ನಿಮ್ಮ ಹತ್ರನೇ ಇರೋದು? ನನ್ನ ಹತ್ರ ಇತ್ತು. ಅದು ಹೇಳನಲ್ಲ, ಒಂದು ಆ್ಯಕ್ಚುಲಿ ಇದು ಟಿ ವಿನ ಇನ್ನೊಂದು ಪ್ರೋಗ್ರಾಮ್ ಇತ್ತು, ಡ್ಯಾನ್ಸ್ ಪ್ರೋಗ್ರಾಮು, ಬರೀ ವಿಲನ್ಗಳೇ ಸೇರಿ ಒಂದು ಪ್ರೋಗ್ರಾಮ್ ಇತ್ತು. ನಾವೊಂಥರ ಕರ್ಣಗಳ ಥರ ಕಣ್ಣನ ಥರ ನಾವುಗಳು ಎಲ್ಲ ಅಲ್ಲಿ ಸುಮಾರು ಜನ ಡೈರೆಕ್ಟ್ರುಗಳು ಅವರು ಇವರೆಲ್ಲ ಸಿಕ್ಕಿದ್ರು. ಅದೆಲ್ಲ ಫಂಕ್ಷನ್ ಎಲ್ಲ ಆಯಿತು. ನಾನು ಸುಮ್ಮನೆ ನಾವೆಲ್ಲ ಅಲ್ಲಿ ಸ್ವಲ್ಪ ಹಾಕ್ಕೊಂಡು ಎಲ್ಲರೂ, ನಾನು ಪಾಪ ಮನೆಯವ್ರಿಗೆ ಡ್ರಾಪ್ ಮಾಡಿಬಿಡೋಣ ಎಲ್ಲ ಅಂದ್ಬಿಟ್ಟು ಅವ್ರಿಗೆ ಸ್ಕೋಪಲ್ಲಿ ದರ್ಶನ ಸರ್ ಕೊಟ್ಟಿದ್ದು, ನಂಗೆ ದರ್ಶನ ಸರ್ ಕೊಟ್ಟಿದ್ದು ಅಂತ ಬೇರೆ ಹೇಳ್ಬಿಟ್ಟೆ ನಾನು. ಅದು ಮನೆಗೆ ಬಂದು ಎಲ್ಲ ಆಗಿಂದಾನೆ ಬಂದು ತೆಗೆದು ನೋಡ್ತೀನಿ, ಸ್ಪೆಕ್ಸೇ ಇಲ್ಲ. ಓಕೆ, ದುನಿಯಾ ವಿಜಯ್ ಅವರು? ದುನಿಯಾ ವಿಜಯರು ನಮ್ಮ ಬ್ರದರ್ ಥರ ಸರ್. ಅವರು ನನಗೆ ಮೊದಲಿಂದಾನು ಇಷ್ಟ. ಆ್ಯಕ್ಚುಲಿ ಅವರು ನನಗೆ ರಾಕ್ಷಸಾಲೆಲ್ಲ ನನ್ನ ತಮ್ಮನ ಕ್ಯಾರೆಕ್ಟರ್ ಮಾಡಿದರು. ಆಮೇಲೆ ಡೆಡ್ಲಿ ಸೋಮ ಅಲ್ಲಿ ನನ್ನ ಜೊತೆ ಮಾಡಿದರು. ಆವಾಗಲಿಂದನೂ ಅಷ್ಟೇ ಅಣ್ಣ ಅಂದರೆ ತುಂಬ ಪ್ರೀತಿ. ಆಮೇಲೆ ಅವರು ನಂಗೆ ಇಷ್ಟವಾದ ಅಂದರೆ ಯಾರು ಹೀರೋ ಅಂದರೆ ರಾಜ್ಕುಮಾರ್ ಅಂದರೆ ಅವ್ರು ಬಿಟ್ಟರೆ ನಂಗೆ ವಿಜಯ್ ಅವರೇ ತುಂಬ ಇಷ್ಟ. ಇಲ್ಲಿ ನಾವು ಅವ್ರ ಜೊತೆ ಸುಮಾರು ಒಂದು 7-8 ಸಿನಿಮಾಗಳು ಮಾಡಿದ್ದೀನಿ. ಅವ್ರು ಹೀರೋ ಆದಮೇಲೂ ಅದೇ ರೀತಿ ಇದ್ದಾನೆ. ಬಟ್ ಇದ್ದಾರೆ ಅವರು. ಕೆಲವೊಂದು ಸಿನಿಮಾ ಶೂಟಿಂಗ್ ಹೋದಾಗಲೂ ಅಷ್ಟೇ, ಯಾವುದೋ ಒಂದು ಸಣ್ಣ ಮ್ಯಾಟ್ರಿಗೆ ಅಂದರೆ ನನ್ನ ಇನ್ನೊಬ್ಬ ಆರ್ಟಿಸ್ಟ್ ಬೇಡ, ಅವ್ರಿಗೆ ಎಲ್ಲಿ ರೂಮ್ ಹಾಕಿದ್ರೆ ಕೋಟೆ ನಿನಗೆ ಅಂದರೆ ಅಲ್ಲಿ ಅವ್ರಿಗೆ ಯಾಕೆ ಅಲ್ಲಿ ಹಾಕಿದ್ರೆ ಇವ್ರಿಗೆ ಯಾಕೆ ಇಲ್ಲ ಹಾಕಿದ್ರೆ ಕೋಟೆ ನನ್ನ ರೂಮಲ್ಲಿ ಇಟ್ಕೊತೀನಿ ಅಂದ್ಬಿಟ್ಟು ನಾನು ಅವ್ರ ಜೊತೆನೇ ಇದ್ದೆ ಸರ್. ನಾನು 8-10 ದಿನ ಅದು ಔಟ್ಡೋರ್ ಶೂಟಿಂಗಲ್ಲಿ. ಅವರು ಆ ಥರ ಆಸ್ ಎ ನನಗೆ, ನಾನು ಅಣ್ಣ ಅಂತೀನಿ, ಅವರು ಅಣ್ಣ ಅಂತಾರೆ. ಬಟ್ ನನಗೆ ತಮ್ಮ ಸ್ಥಾನದಲ್ಲೇ ಇಟ್ಟಿದ್ದೀನಿ. ಧ್ರುವ ಸರ್ಜಾ ಅವರು ನಾನು ಪೊಗರೋಲ್ ಒಂದೇ ಮಾಡಿದ್ದು, ಒಂದು ಸೀನ್ ಒಂದು ಮಾಡಿದ್ದೆ ಅಷ್ಟೇ. ಸಿಕ್ಕಿದಾಗೆಲ್ಲ ಚೆನ್ನಾಗಿ ಮಾತಾಡಿಸ್ತಾರೆ. ಮೊನ್ನೆ ನನ್ನ ಮಗಳ ಮದುವೆ ಹೋದಾಗ ಕಾರ್ಡ್ ಕೊಡೋವಾಗಲೂ ಆಯ್ತು ಕೊಟ್ಟವ್ರೆ, ಬರ್ತೀನಿ ಮಾಡ್ತೀನಿ ಅಂತ ಹೇಳಿದ್ರು. ಬರ್ತಾಯಿರಿ ಸಿಗ್ತಾಯಿರಿ ಅಂತಾರೆ. ಆಮೇಲೆ ಈಗ ಖುಷಿ ಏನಂದರೆ ವಾಟ್ಸಪ್ಪಲ್ಲೂ ಮೆಸೇಜ್ ಕಳಿಸ್ತಾರೆ ನನಗೆ, ಯಾವುದೇ ಒಂದು ಸಿನಿಮಾದಾದ್ರು. ನಾನು ನಮ್ಮ ಮಾಡೋ ಸಿನಿಮಾಗಳು ನಾನು ಕಳಿಸ್ತಾ ಇರ್ತೀನಿ. ಆ ಥರದ್ದು ಸರ್. ಯಶ್ ಸರ್ ಅವಾಗ ಗೋಕುಲ ಮಾಡಿದ್ವಲ್ಲ, ಫಸ್ಟು ಗೋಕುಲ ಮಾಡಿದಾಗಲೇ ಅವಾಗೆಲ್ಲ ಅವರು ಮಾಮ್ಗಾರು ಅಂತ ಅದು ನನ್ನ ಮಗಳನ್ನ ಡೌಡಿತಾ ಇರ್ತಾರೆ ಸಿನಿಮಾಲಿ. ಅವ್ರು ಅವಾಗಲಿಂದನೂ ಅದೇ, ಎಲ್ಲಿ ಸಿಕ್ಕರು ಮಾಮ್ಗಾರು ಬಾಗುಂಡಾರ ಅಂತಾರೆ. ಸಂತೋಷ್ ರೈಟ್ ಫಾರ್ವರ್ಡಲ್ಲಿ ಸಾಂಗಲ್ಲೆಲ್ಲ ಸೇರ್ಕೊಂಡು ಮಾಡಿದ್ವಿ. ಎಲ್ಲರೂ ಅದೇ ಪ್ರೀತಿಯಲ್ಲಿದ್ದಾರೆ. ಫೈನಲಿ ಕೋಟೆ ಪ್ರಭಾಕರ್ ಅವರ ಅಭಿಮಾನಿಗಳಿಗೆ ಏನು ಹೇಳ್ತಾರೆ ಅಂತ? ನಾನು ಈ ಪ್ರೀತಿ, ಈ ವಿಶ್ವಾಸ ನಾನು ಇರೋವರೆಗೂ ಇಡೀ ಕರ್ನಾಟಕದ ಜನತೆ ನನ್ನ ಮೇಲೆ ಇದೇ ರೀತಿ ಸದಾ ಪ್ರೀತಿ ಇಟ್ಟಿರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್ ಸರ್. ನಿಮ್ಮ ಅಮೂಲ್ಯವಾದಂತಹ ಒಂದು ಟೈಮನ್ನು ಕೊಟ್ಟಿದ್ದಕ್ಕೆ ಒಳ್ಳೆದಾಗಲಿ. ಮತ್ತಷ್ಟು 100 ಸಿನಿಮಾಗಳು, 1000 ಸಿನಿಮಾಗಳಾಗಲಿ, ಒಳ್ಳೆದಾಗಲಿ. ಆಲ್ ದ ಬೆಸ್ಟ್. ಓಕೆ, ಥ್ಯಾಂಕ್ ಯು. ಓಕೆ, ಇದಾಗಿತ್ತು ನಟ ಕೋಟೆ ಪ್ರಭಾಕರ್ ಅವರ ಮಾತು. ಕ್ಯಾಮರಾ ಪರ್ಸನ್ ರವಿಚಂದ್ರ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.